ನೋಡಿ, ನೂತನ ಮುಖ್ಯಮಂತ್ರಿಗಳ ಪದಗ್ರಹಣ ಆದ ಮೇಲೆ 13 ಜನ ಶಾಸಕರಿಗೆ ಸಚಿವರಾಗುವಂಥ ಅವಕಾಶ ಸಿಕ್ಕಿದೆ. 20 ಸ್ಥಾನಗಳನ್ನ ತುಂಬಬೇಕಾಗಿದೆ. ವರಿಷ್ಠರು ಈಗಾಗಲೇ 2 ಸುತ್ತಿನ ಸಭೆಗಳನ್ನ ನಡೆಸಿ ರಾಷ್ಟ್ರವ್ಯಾಪ್ತಿ ವಿದ್ಯಾರ್ಥಿಗಳ ಹೋರಾಟಗಳು ನಡೀತಾ ಇದ್ದಂಥ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಪಾಲ್ಗೊಂಡಂತಹ ಕಾರಣದಿಂದ ಕಳೆದ ವಾರ ಇದನ್ನು ಮುಂದೂಡಿದಂಥದ್ದು ನಾವು ನೋಡಿದ್ದೇವೆ. ಇವತ್ತು ರಾಜ್ಯ ನಾಯಕರು ಡೆಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ನಿಶ್ಚಯವಾಗಿ ಅವರ ಸಭೆ ಆಗುವಂತಹ ವಿದ್ಯಮಾನಗಳಿವೆ. ಎಲ್ಲವೂ ಸುಗಮವಾಗಿ ಆದಂತಹ ಸಂದರ್ಭದಲ್ಲಿ ಬುಧವಾರ ತಪ್ಪಿದ್ರೆ ಗುರುವಾರ ಸಚಿವ ಸಂಪುಟದ ವಿಸ್ತರಣೆ ಆಗೇ ಆಗುತ್ತೆ. ಸೊ ಇದು ಇರುವಂತಹ ವಿದ್ಯಮಾನಗಳು. ನಿರೀಕ್ಷೆ ಅನ್ನೋದು ಎಲ್ಲರಿಗೂ ಇದ್ದೇ ಇದೆ. ನಾನು ಈ ಹಿಂದೆನೂ ಹೇಳಿದ್ದೇನೆ, ಯಾರ ಮೇಲೆ ಒತ್ತಡ ಹಾಕಿ ನಾನು ಅಧಿಕಾರ ಪಡ್ಕೊಳ್ಳೋದಲ್ಲ. ಪಕ್ಷದ ಜೊತೆ ನಿಂತಿದ್ದೇವೆ, ಪಕ್ಷದ ಸಿದ್ಧಾಂತವನ್ನು ಎತ್ತಿಡಿದಿದ್ದೇವೆ. ಈ ಹಿಂದೆ ಸ್ವತಃ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರಾಗಿದ್ದರಿಂದ ನನಗೆ ಕೆಲವೊಂದು ಸಮಸ್ಯೆಗಳು ಉಂಟಾಯಿತು, ಆಗಕ್ಕಾಗಿರಲಿಲ್ಲ. ನಿರೀಕ್ಷೆನೂ ಇದೆ, ವಿಶ್ವಾಸವೂ ಇದೆ. ಖಂಡಿತವಾಗಿ ವಿಸ್ತರಣೆ ಆಗುವಂತಹ ಸಂದರ್ಭದಲ್ಲಿ ನಾನು ಇರ್ತೇನೆ. ನಾನು ಇರ್ತೇನೆ ಅನ್ನೋದು ನಾನೇ ಹೇಳ್ತಾ ಇದ್ದೀನಲ್ಲ. ನಾನು ಪಕ್ಷವನ್ನು ನಂಬಿ, ಪಕ್ಷದ ಸಿದ್ಧಾಂತವನ್ನು ನಂಬಿ ಕೆಲಸ ಮಾಡ್ತಿರುವಂಥದ್ದು. ನನ್ನ ಅರ್ಹತೆ ಏನು ಅಂತದ್ದು ಅವ್ರಿಗೆ ಗೊತ್ತಿದೆ. ಕೇಳಿ ನಿರಾಶರಾಗಿರೋದ್ರಿಂದ ಕೇಳದೆ ಬಂದಂತಹ ಸಂದರ್ಭದಲ್ಲಿ ಅದು ನನಗೆ, ನನ್ನ ಪಾಲಿಗೆ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇಲ್ಲ, ನನಗೆ ಸಿಕ್ಕುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳ್ತಾ ಇಲ್ವಾ? ಥ್ಯಾಂಕ್ ಯು.